ಇದರಲ್ಲಿ ನಿಮಗೆ ಮಂತ್ರಾಲಯದಲ್ಲಿ ರೂಮ್ ಹೇಗೆ ಬುಕ್ ಮಾಡೋದು ಅಂತ ಗೂಗಲ್ಗೆ ಹೋಗಬೇಕು. ಅಲ್ಲಿ SRS ಮಠ ಅಂದ್ಬಿಟ್ಟು ಕೊಡಬೇಕು. ಕೊಟ್ಟ ತಕ್ಷಣ ನಮಗೆ ಅಲ್ಲಿ ಇದರ ಒಂದು ವೆಬ್ ಪೇಜ್ ಓಪನ್ ಆಗುತ್ತೆ. ಈ ವೆಬ್ ಪೇಜಲ್ಲಿ ನೋಡಿ, ಇಲ್ಲಿ ಎರಡನೇದಿರುತ್ತೆ ನೋಡಿ, ರೂಮ್ಸ್ ಅಂದ್ಬಿಟ್ಟು ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಈ ಥರ ಒಂದು ವಿಂಡೋ ಓಪನ್ ಆಗುತ್ತೆ. ಅದರಲ್ಲಿ ಪ್ರೊಸೀಡ್ ಅಂದ್ಬಿಟ್ಟು ಫಸ್ಟು ಪಾಪಪ್ ಬರುತ್ತೆ. ಆ ಪಾಪಪ್ನ ನಾವು ಪ್ರೊಸೀಡ್ ಕ್ಲಿಕ್ ಮಾಡಬೇಕು. ಆ ಪಾಪಪ್ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಡೇಟ್ ವೈಸ್ ಬರುತ್ತೆ, ಡೇಟ್ಗಳೆಲ್ಲ ಬರುತ್ತೆ, ಯಾವ್ಯಾವ ದಿನ ಬೇಕು ಅಂದರೆ. ಇದು ಒಂದು ತಿಂಗಳು ಮುಂಚೆಗೆ, ಇವತ್ತು ನಮಗೆ 25th ಅಂದರೆ ನೆಕ್ಸ್ಟ್ ಮಂತಿಂದು 26th ಇವತ್ತು ನೈಟ್ 12 ಗಂಟೆಗೆ ಓಪನ್ ಆಗುತ್ತೆ. ಯಾವಾಗಲೂ ನೀವು ರೂಮ್ ಬುಕ್ ಮಾಡಬೇಕು ಅಂದರೆ ಅದೇ ಥರ ಒಂದು ತಿಂಗಳು ಮುಂಚೆ ಅವತ್ತಿನ ನೈಟು 12 ಗಂಟೆಗೆ ನೀವು ಬುಕ್ ಮಾಡ್ತೀರಾ ಅಂತಂದರೆ ನಿಮಗೆ ಪಕ್ಕಾ ಸಿಗುತ್ತೆ. ಹೇಳೋಕ್ಕಾಗಲ್ಲ, ನೀವು ಬೆಳಿಗ್ಗೆ ಹೊತ್ತಿಗೆ ಬುಕ್ ಮಾಡ್ತೀನಿ ಅಂದ್ರೂ ಅದು ಸಿಗದೇ ಇರೋ ಚಾನ್ಸ್ ಇರುತ್ತೆ. ಏನಕ್ಕೆ ಅಷ್ಟು ಫಾಸ್ಟಾಗಿ ರೂಮ್ಗಳು ಮಂತ್ರಾಲಯದಲ್ಲಿ ಬುಕ್ ಆಗಿಬಿಡ್ತವೆ. ಸೊ ನೀವು ಅದಕ್ಕೆ ಏನಂದರೆ 12 ಗಂಟೆ ನೈಟಲ್ಲೇ ಬುಕ್ ಮಾಡ್ಕೊಳ್ಳಿ. ನೆಕ್ಸ್ಟು ನೀವು ಇಲ್ಲಿ ಬಂದು ಡೇಟ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಯಾವ್ದು ಬೇಕು. ಇವಾಗ ನಾವು 26ಕ್ಕೆ ಹೋಗ್ತಾ ಇದೀವಿ ಅಂದರೆ ಅವತ್ತು ಅಲ್ಲಿ ನೀವು ಎಷ್ಟು ಗಂಟೆ ಹೋಗಿ ತಲುಪ್ತೀರಾ ಅದಕ್ಕಿಂತ 1 hour ಮುಂಚೆ ಮಾಡ್ಕೊಳ್ಳಿ. ಅಲ್ಲಿ ಸ್ಲಾಟ್ಗಳು ಕೊಟ್ಟಿರ್ತಾರೆ ನೋಡಿ, ಇದೇ ಥರ ನಾವೀಗ 4 ಗಂಟೆಗೆ ಹೋಗಿ ತಲುಪ್ತೀನಿ ಅಂದರೆ 4 ಗಂಟೆ ಸ್ಲಾಟು. ಅಲ್ಲಿ 2 ದಿನ ನಿಮಗೆ ರೂಮ್ ಅವೈಲಬಿಲಿಟಿ ಇರುತ್ತೆ. 2 ದಿನ ಕೊಡ್ತಾರೆ ಅವರು, 1 ದಿನ ಅಲ್ಲ 2 ದಿನ ಕೊಡ್ತಾರೆ ಬೇಕು ಅಂದರೆ. ಅದು ನೀವು ಯಾವ್ದು ರೂಮ್ ಬೇಕಂತ ಯಾವತ್ತು ಬೇಕು ಅದನ್ನ ಡೇಟ್ ಸೆಲೆಕ್ಟ್ ಮಾಡ್ಕೊಂಡು ನೀವು ನೆಕ್ಸ್ಟು ಡೇಟ್ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಮುಂದೆ ತೋರಿಸುತ್ತೆ ನೋಡಿ. ಇದರಲ್ಲಿ ತೋರಿಸುತ್ತೆ ನಿಮಗೆ ಆನ್ಲೈನ್ ಬುಕ್ಕಿಂಗ್ ಕೋಟಾ ಎಷ್ಟಿದೆ. ಟೋಟಲ್ 300 ರೂಮ್ ಇದೆ. ಅದರಲ್ಲಿ ನಮಗೆ 142 ರೂಮ್ ಅವೈಲೇಬಲ್ ಇದೆ. ಇನ್ನು 150 ಆಲ್ರೆಡಿ ಆಗ್ಬಿಟ್ಟಿದೆ ಇದು ಬುಕ್ಕಿಂಗು. ಸೊ ನಾವು ಈ ಥರ ಸ್ಕ್ರೋಲ್ ಡೌನ್ ಮಾಡ್ಕೊಬರ್ಬೇಕು. ಸ್ಕ್ರೋಲ್ ಡೌನ್ ಮಾಡಿದ್ರೆ ಇಲ್ಲಿ ನೋಡಿ, ಇದೆಲ್ಲ ರೂಮ್ ಫುಲ್ ಆಗಿರೋದು, ಇದೆಲ್ಲ ಆಲ್ರೆಡಿ ಬುಕ್ ಆಗ್ಬಿಟ್ಟಿರೋದು. ಇದರಲ್ಲಿ ಓಪನ್ಸ್ ಇದೆ. ಇಲ್ಲಿ ನೋಡಿ 25 ರೂಮಲ್ಲಿ ಇನ್ನೂ 9 ರೂಮ್ ಇದೆ ನಮಗೆ ಬುಕ್ಕಿಂಗ್ಗೆ. ಇದರಲ್ಲೂ ಅಷ್ಟೇ 20 ರೂಮಲ್ಲಿ 30 ಇದೆ. ಈ ಥರ ಈ ಬುಕ್ ನಾವು ಅಂತ ಗ್ರೀನ್ ಕಲರ್ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಬೇಕು ನಾವು ಅಷ್ಟೇ. ಈಗ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ನಮಗೆ ತೋರಿಸುತ್ತೆ, ಅದು ಪ್ರೈಸ್ ಎಲ್ಲ ತೋರಿಸುತ್ತೆ. ಅದಾದಮೇಲೆ ಇಲ್ಲಿ ನಮಗೆ ಪರ್ಸ್ನಲ್ ಡೀಟೇಲ್ಸ್ ಅಂದರೆ ಮೊಬೈಲ್ ನಂಬರ್ ಕೊಟ್ಟು ಇಲ್ಲಿ OTP ಬರುತ್ತೆ. ಆ OTP ಇಲ್ಲಿ ನಾವು ಎಂಟ್ರಿ ಮಾಡಿದ್ರೆ ಆ OTP ವೆರಿಫೈ ಆಗುತ್ತೆ. ದೆನ್ ನಮ್ಮ ಪರ್ಸ್ನಲ್ ಡೀಟೇಲ್ಸ್ನ ಎಂಟ್ರಿ ಮಾಡಬೇಕು. ಅದು ವಿಂಡೋ ಓಪನ್ ಆಗುತ್ತೆ ಅದರದ್ದು ನೆಕ್ಸ್ಟ್ ಪೇಜು. ದೆನ್ ಅದೆಲ್ಲ ಕೊಟ್ಬಿಟ್ಟು ನಾವು ರೂಮ್ ಪ್ರೊಸೀಡ್ಸ್ ಅಂತ ಕೊಡಬೇಕು. ಅದು ಸ್ವಲ್ಪ ವೆಯ್ಟ್ ಮಾಡಬೇಕು. ಚೆಕಿಂಗ್ ಡೀಟೇಲ್ಸ್, ಅದು ನಮ್ಮ ಡೀಟೇಲ್ಸ್ನ ಚೆಕಿಂಗ್ ಮಾಡ್ತಾ ಇರುತ್ತೆ. ಅದೆಲ್ಲ ಓದ್ಕೊಳ್ಬೇಕು. ಇದೆಲ್ಲ ರೂಮ್ ಪ್ರೊಸೀಡ್ ಅಂತ ಕೊಟ್ಟರೆ ಸ್ವಲ್ಪ ವೆಯ್ಟ್ ಮಾಡ್ತಾ ಇದ್ರೆ ಅದೇ ಬರುತ್ತೆ. ನೆಕ್ಸ್ಟು ನಮಗೆ ಪೇಮೆಂಟ್ ಪೇಜ್ ಬರುತ್ತೆ. ಪೇಮೆಂಟ್ ಪೇಜ್ ಬಂದಾಗ ನಾವಿಲ್ಲಿ ಹೇಗೆ ಪೇಮೆಂಟ್ ಪೇ ಮಾಡ್ತೀವಿ ಫೋನ್ಪೇಲಿ, ಅದೇ ಥರ ಮಾಡೋದಷ್ಟೇ, ರೂಮ್ ಬುಕ್ ಆಗುತ್ತೆ.